ಷಡ್ಯಂತ್ರ ಎಲ್ಲೇ ನಡೀತಾ ಇರಲಿ, ಅದು ಷಡ್ಯಂತ್ರ ಮಾಡಿದವ್ರನ್ನು ಬಿಡಲ್ಲ, ಅನ್ಯಾಯ ಮಾಡಿದ್ರು ಬಿಡಲ್ಲ. ಸಿಕ್ಕ 2 ಬಟ್ಟೆ ಪೀಸ್ ಯಾರದ್ದು ಅನ್ನೋ ಕುತೂಹಲ, ಪುರುಷನದ್ದ ಮಹಿಳೆಯದ್ದ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಈಗ ಬಟ್ಟೆ ಕಲ್ಲರ್ FSL ವರದಿಗೆ ವೇಟಿಂಗ್ ಮಾಡ್ತಾ ಇದೀವಿ. 15 ಆಗಿದ್ರು ಸಿಕ್ಕಿದ್ದು ಬಟ್ಟೆ ಪೀಸ್ ಮಾತ್ರ. ಬ್ರೇಕಿಂಗ್ ಕೂಡ ಅರ್ಜೆಂಟ್ ಅಲ್ಲಿ ತಪ್ಪು ಹಾಕ್ಬಿಡ್ರಪ್ಪ ಅಕ್ಷರಗಳನ್ನ, ಪರವಾಗಿಲ್ಲ. ನಮ್ಮ ವೀಕ್ಷಕರು ತಾಳ್ಮೆಯಿಂದ ನೋಡ್ತಿದ್ದಾರೆ. 2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗೆ ಕೊಡಿ. ಗಮನಿಸ್ತಾ ಇದ್ದೀರಾ? ಸಿಕ್ಕ 2 ಬಟ್ಟೆ ಪೀಸ್ ಯಾರದ್ದು? ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಅನ್ನುವಂತ ಅನುಮಾನ. ಬಟ್ಟೆ ಕಲ್ಲರ್ FSL ವರದಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗ FSL ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದನ್ನ. ಆಮೇಲೆ 15 ಅಡಿ ಅಗದಿದ್ದೀವಿ. 15 ಅಗೆದ್ರು ಅಲ್ಲ, 15 ಅಡಿ ಅಗದ್ರು. ದೂರದಾರನಿಗೆ ಶುರುವಾಯಿತು ಟೆನ್ಷನ್. ದೂರದಾರನಿಗೆ ಈಗ ಶುರುವಾಯಿತು ಟೆನ್ಷನ್. ದೂರದಾರನಿಗೆ ಶುರುವಾಯಿತು ಈಗ ಟೆನ್ಷನ್. ಅಷ್ಟೊಂದಡಿ ಆಳ ತೆಗಿತಿದ್ರು, ಏನೂ ಸಿಕ್ತಿಲ್ವಲ್ಲಯ್ಯ, ನೀನು ಏನಯ್ಯ ಹೇಳ್ತಾ ಇದೆಯಾ ಅನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಅಧಿಕಾರಿಗಳು. ಮತ್ತೆ ಯಾರಿಗಾದರೂ ಅನ್ಸಲ್ವೇನ್ರಿ? ಅಷ್ಟೆಲ್ಲ ಆಳ ಅಡಿ ತೋಡ್ತಾ ಇದ್ವಿ. SIT ಮಾತ್ರ ಮುಲಾಜೆ ಇಟ್ಕೊಳ್ತಿಲ್ಲ ಅವನಜ್ಜಿ. ಇವತ್ತು ಬಿಟ್ಟರೆ 30 ಅಡಿ ತೋಡ್ತಾರೆ ಅನ್ಸುತ್ತೆ. ಇವತ್ತು 30 ಅಡಿ ತೋಡಿದರು, ತೋಡಬಹುದು ಇವತ್ತು 30 ಅಡಿ. ಕಮೆಂಟ್ಗಳು ಮಾಡ್ತಾ ಇದ್ದಾರೆ, ಇದು ಯಾರೋ ಡಿ ಬಾಸ್ ಅಂತ. ಯೋ ಏನಯ್ಯ, ಇಲ್ಲಿ ಅಲ್ಲಿ ಧರ್ಮಸ್ಥಳದ ಲೈವ್ ತೋರಿಸ್ತಿದ್ದೀವಿ, ಇಲ್ಲೂ ಬಂದು ಡಿ ಬಾಸ್ ಅಂತ ತೋರಿಸ್ತೀವಿ. ಯಾರೇ ಇವರು? ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ನೀವು ಅದೇ ಗುಂಗಲ್ಲಿದ್ದೀರಾ. ಈಗ ಸೀರಿಯಸ್ ಆಗಿ ನಡೀತಾ ಇದೆ ಅಲ್ಲಿ, ಏನೋ ಒಂದು ಬಂದ್ಬಿಟ್ಟು ಡಿ ಬಾಸ್ ಅಂತೆ. ಓಕೆ, ಈಗ ದೂರುದಾರನಿಗೆ ಟೆನ್ಷನ್ ಶುರುವಾಯಿತು. ಪುರುಷನದ್ದ ಮಹಿಳೆಯದ್ದ ಅಂತ. ಈಗ ಬೇಕಾದ್ರೆ ಸಾಲಕ್ಕೆ ಬರ್ತಾವೆ ನೋಡಿ. ಈಗ ಡಿ ಬಾಸ್ ಅಂತ ಕಮೆಂಟ್ಗಳು ಸಾಲಕ್ಕೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನೋಡ್ತಾ ಹೋಗೋಣ. ಮಳೆ ಹೆಚ್ಚಾದ್ರೆ ಗುಂಡಿಯಲ್ಲಿ ನೀರು ತುಂಬೋ ಸಾಧ್ಯತೆ. ಹೌದು, ಗೊತ್ತಿರೋ ವಿಷಯ. ಮಳೆ ನಡುವೆ SIT ಅಧಿಕಾರಿಗಳಿಂದ ನಿರಂತರ ಕಾರ್ಯ. ಇವತ್ತು ನೀರಾದ್ರೂ ತುಂಬಲಿ, ಏನಾದ್ರೂ ತುಂಬಲಿ, ಯಾವುದೇ ಅಡ್ಡಿ ಆಗದಂತೆ SIT ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸ್ಥಳದಲ್ಲಿ ಪೈಪ್ ರೆಡಿ ಮಾಡಿಕೊಂಡಿದ್ದಾರೆ. ಆಹಾಹಾ, ನೀರು ತುಂಬಿದ್ರೂ ಕೂಡ ಪಂಪ್ ಸೆಟ್ ಮುಖಾಂತರ ಎತ್ಬಿಡೋಣ ಅಂತ ನೀರ್ನ ಫಿಕ್ಸ್ ಆಗ್ಬಿಟ್ಟವ್ರು. ಯಾರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ? ಮಳೆ ತುಂಬಲಿ, ನೀರು ತುಂಬಲಿ, ಏನೇ ತುಂಬಲಿ, ಏನೇ ಆಗ್ಲಿ, ಇವತ್ತು ನಾವು ತೆಗೆದೇ ಬಿಡೋಣ, ಅಗದೇ ಬಿಡೋಣ, ಇವತ್ತು ಅಸ್ಥಿಪಂಜರವನ್ನ ಮೇಲೆ ಎತ್ತೇ ಬಿಡೋಣ ಅಂತ SIT ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನೋಡೋಣ ಎಷ್ಟೇ ಅಡೆತಡೆ ಬಂದರೂ ಕೂಡ SIT ಶೋಧ ಕಾರ್ಯ ಮಾತ್ರ ನಿಲ್ಲಲ್ಲ. SIT ಶೋಧ ಕಾರ್ಯ ಮಾತ್ರ ನಿಲ್ಲಲ್ಲ. ಅದೆಷ್ಟೇ ಅಡೆತಡೆ ಆಗಲಿ, ಅದೆಷ್ಟೇ ಮಳೆ ಬರಲಿ, ಅದೆಷ್ಟೇ ನೀರು ತುಂಬಲಿ, ಅಲ್ಲಿ ಪಂಪ್ ಸೆಟ್ ಮತ್ತು ಪೈಪ್ಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದನ್ನು ತೋರಿಸೋಣ ಅಂತಂದರೆ ನಮ್ಮ ಕ್ಯಾಮ್ರಾಮ್ಯಾನು ಒಳ್ಳೆ ಬಾಲ್ಕಾರಿಲಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದು ಬರೀ ಮಾಹಿತಿ ಮಾತ್ರ ಗೊತ್ತಾಗ್ತಾ ಇದೆ. ನಮ್ಮ ವರದಿಗಾರರು ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ದಾರೆ. ಓಕೆ, ಈಗ ವಿಷಯ ಏನಪ್ಪ ಅಂದರೆ, ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಮಳೆ 1000 ಬರಲಿ, ನೀರು 1000 ತುಂಬಲಿ, ನಾವು ಬಿಡಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನುಮಾನಗಳನ್ನ, ನಿಮ್ಮ ಡೌಟ್ಗಳನ್ನ ಕಮೆಂಟ್ ಮಾಡಿ ಕೇಳ್ರಪ್ಪ. ಅಂದರೆ ಒಬ್ಬ ಡಿ ಬಾಸ್ ಬಂದ ಅಂತ, ಇನ್ನೊಬ್ಬ ಯಶ್ ಬಾಸ್ ಬಂದ, ಇನ್ನೊಬ್ಬ ಯಶ್ ಬಾಸ್ ಬಂತ ಅಂತ, ಇನ್ನೊಬ್ಬ ಕಿಚ್ಚ ಬಂದ, ಎಲ್ಲ ಬರೋರೇ ಆಗೋದ್ರಿ. ಈಗ ಎಲ್ಲ ಫ್ಯಾನ್ಸ್ಗಳು ಹಿಂಗೆ ತುಂಬ್ಕೊಂಡ್ಬಿಡ್ತಾರೆ ರೀ. ಹಿಂಗಾಗ್ಬಿಟ್ರೆ ನಾವು ನ್ಯಾಯ ಹೆಂಗ್ರಿ ಕೊಡ್ಸೋದು? ಅಲ್ಲಿ ಏನು ನಿಮಗೆ ಡೌಟ್ ಇದೆ? ಅಷ್ಟೊಂದು ಅಡಿ ಆಳ ತೋಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಕೇಳಿ. ನಿಮಗೇನು ಅನ್ನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ ಅಂತಂದರೆ ಇವರಿಲ್ಲಿ ಪಿಕ್ಚರು ಎಲ್ಲ ತೊಗೊಂಬರ್ತಾ ಇದ್ದಾರೆ. ಓಕೆ, ಯಾರೋ ಕಾಮಿಡಿ ಶೋ ಅಂತೆ. ಕಣಪ್ಪ, ನಾವಲ್ಲಿ ಗೊಂಬೆ ಕುಣಿಸ್ತಾ ಇದ್ದೀವಿ ನಾವಲ್ಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ರೆಬೆಲ್ ಟಿವಿ ನಿರಂತರವಾದ ಲೈವ್ ಕವರೇಜನ್ನು ಅಗಿಯೋ ಕಾರ್ಯದ ಮೊದಲನೇ ದಿನದಿಂದಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಮೊದಲನೇ ದಿನದಿಂದಲೂ ಕೂಡ ಯಾವನೇ ಎಂಥ ದೊಡ್ಡ ಪ್ರಭಾವಿಯೇ, ಅದು ಯಾರೇ ಆಗಿರಲಿ, ಅಥವಾ ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ಅದು ಯಾರೇ ಆಗಿರಲಿ, ನಾವು ಬಿಡಲ್ಲ. ನ್ಯಾಯ ಸಿಗೋವರೆಗೂ ಬಿಡಲ್ಲ. ಅಲ್ಲಿ ನೋಡ್ರಪ್ಪ, ಅದೇನೋ ಗುಂಡಿ ಮುಚ್ಚೋ ಥರ ಅನಿಸ್ತಾ ಇದೆ, ಗುಂಡಿ ಮುಚ್ಚೋ ಥರ ಫೀಲ್ ಆಗ್ತಾ ಇದೆ. ಓಕೆ 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 ಅಲ್ಲಿ ಆ ಚಿಕ್ಕ ಇಟಾಚಿನೇ ಮುಚ್ಚಿಬಿಡ್ಬೋದು. ಅಷ್ಟೊಂದು ತೋಡ್ಬಿಟ್ಟಿದ್ದಾರೆ ಇವಾಗ. ಅಲ್ಲಿ ಅಷ್ಟೊಂದು ಅಗಿದು ಬಿಟ್ಟಿದ್ದಾರೆ. ಇನ್ನೂ ಅಗಿತಾನೇ ಇದ್ದಾರೆ. ಅದು ಎಷ್ಟು ಅಂತ ಅಗಿತಾ ಇದ್ದಾರೆ ನೋಡಿ. ಅಲ್ಲಿ ಆಲ್ರೆಡಿ ಒಂದು ಕಡೆ ಬೆಟ್ಟ ಕಟ್ಟಾಯಿತು, ದೊಡ್ಡ ಇಟಾಚಿ.
ದೊಡ್ಡಿಟಾಚಿ ಹಿಂದಕ್ಕೆ ಹೋಗಾಯ್ತು, ಚಿಕ್ಕಿಟಾಚಿ ತೆಗೆದು ನೋಡಿ ಮಳೆ ಬರ್ತಾ ಇದೆ. ಅನಾಮಿಕ ಪಾಪ ಮಳೆಯಲ್ಲಿ ನೆನಿತಾ ಇದ್ದಾರೆ. ಅವ್ರಿಗೇನು ಛತ್ರಿ ಅವಶ್ಯಕತೆ ಇಲ್ಲ, ಯಾಕಂದರೆ ಕಂಪ್ಲೀಟ್ ಕವರ್ ಆಗಿಬಿಟ್ಟಿದ್ದಾರೆ ಅನಾಮಿಕ. ಕಂಪ್ಲೀಟ್ ಮಳೆ ಬರಲಿ ಮಳೆ ಬರದೇ ಇರಲಿ ಅಣ್ಣವ್ರು ಯಾವಾಗಲೂ ರೈನ್ ಕೋಟಲ್ಲೇ ಇರ್ತಾರೆ. ಓಕೆನಾ? ಆದರೆ ಅಣ್ಣಗೀಗ ಕಣ್ಣೀರು ಬಂದರೂ ಗೊತ್ತಾಗಲ್ಲ. ಯಾಕೇಳಿ? ಮಳೆ ಬರ್ತಾ ಇದೆಯಲ್ಲ, ಕಣ್ಣೀರು ಬಂದರೂ ಗೊತ್ತಾಗಲ್ಲ. ಬೇಜಾರಿಗೆ ಏನೂ ಸಿಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿಗೆ ಕಣ್ಣೀರು ಬಂದರೂ ಗೊತ್ತಾಗಲ್ಲ. ಓಕೆ, ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ನಿರಂತರವಾಗಿ ಲೈವ್ ಕವರೇಜನ್ನು ಮಾಡ್ತಿದ್ದೀವಿ. ಸುಮಾರು 4,500 ಜನ ನೋಡ್ತಾ ಇದ್ದೀರಾ. ಅದರಲ್ಲಿ ಒಂದಷ್ಟು ಜನ ನಮ್ಮ ಚಂದಾದಾರರು ಕೂಡ ಇದ್ದಾರೆ. ಈವರೆಗೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಮಾಡಿ. ಹಾಳಾದ್ದು ಸಬ್ಸ್ಕ್ರೈಬ್ ಅಂತ ಹೇಳೋಕ್ಕೂ ಕಷ್ಟ ನಮಗೆ. ನೀವು ಅದೇನೋ ಬೆಲ್ ಬಟನ್ ಗಂಟೆ ಹೊಡೆದ್ಬಿಡಿ. ನೋಡಿ, ನಾವು ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಮಳೆ ಹನಿ ನಿರಂತರವಾಗಿ ಬೀಳ್ತಾ ಇದೆ. ಆದರೂ ಕೂಡ ಮಳೆಯಲ್ಲೂ ಕೂಡ ಈ ಶೋಧ ಕಾರ್ಯ ಆಗ್ತಾ ಇದೆ. ಯಾತಕ್ಕಾಗಿ? SIT ಇವತ್ತು ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. SIT ಇವತ್ತು ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ನಾವು ಇವತ್ತು ತೋರಿಸೇ ಬಿಡೋಣ ಅಂತ. ಇಲ್ಲಿ ಯಾರೋ ಒಬ್ಬರು ನಾವು ರೆಬೆಲ್ ಟಿವಿಯನ್ನು ಮಾತ್ರ ನೋಡೋದು, ಬೇರೆ ಯಾವ ನ್ಯೂಸ್ ಚಾನಲನ್ನು ಕೂಡ ನೋಡೋದಿಲ್ಲ. ನೀವು ಪೂರ್ತಿ ಹೇಳಿದಂಗೆ ನಾನು ಓದೋಕ್ಕಾಗಲ್ಲಪ್ಪ. ರೆಬೆಲ್ ಟಿವಿ ಮಾತ್ರ ನೋಡೋದು ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಕಣಪ್ಪ, ಧನ್ಯವಾದ. ಎಂದೆಂದಿಗೂ ರೆಬೆಲ್ ಟಿವಿ ನೋಡ್ತಾ ಇರಿ ನೀವು. ಏನು ರಘು ಅವ್ರ ಹೆಸರು ನೋಡಿ, ಗಮನಿಸ್ತಾ ಇದ್ದೀರಾ? ಹರಿಪ್ರಸಾದ್ ಅವರೇ, ಹೀಗೆ ರೆಬೆಲ್ ಟಿವಿನ ಫಾಲೋ ಮಾಡಿ, ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ. ಲೈವ್ ಕವರೇಜ್ ನನ್ನ ಪ್ರಕಾರ ಅದೆಲ್ಲ ಸುತ್ತಮುತ್ತ ಏನೇನಿದೆ ಎಲ್ಲ ಬಗೆದು ಬಿಟ್ರೆ ಆಗುತ್ತೆ ಅಂತ ಕಾಣುತ್ತೆ ನನಗೆ. 13ರಲ್ಲಿ ಹುಡುಕಾಟ, ಎಲ್ಲಿವರೆಗೆ ಈ ಆಟ ನಾವು ನೋಡ್ತಾ ಇದ್ದೀವಿ. ಎಲ್ಲಿವರೆಗೆ ನಡೆಯುತ್ತಪ್ಪ ಈ ಆಟ? 13ನೇ ಸ್ಪಾಟ್ಗೆ ಹಿಂದೆ ಸಿಗುತ್ತಾ ಟ್ವಿಸ್ಟು? ಕಳೆ ಬರ ಸಿಗದೆ ಹೋದ್ರೆ ಮುಂದಿನ ಕಥೆ ಏನು? SIT ಅಧಿಕಾರಿಗಳಿಗೆ ಶುರುವಾಗುತ್ತಾ ಮುಂದಿನ ಚಾಲೆಂಜ್? ಇಂದಿನ ಬೆಳವಣಿಗೆ ಕಂಡು ಎಚ್ಚರಿಕೆ ಹೆಜ್ಜೆ ಇಡಲಿದೆ SIT. ಒಂಚೂರು ನೀರಿಗಿರು ಕಳಿಸ್ಕೊಡ್ರಪ್ಪ. ಯಾರೋ ಕಮೆಂಟ್ ಮಾಡ್ತಾ ಇದ್ದಾರೆ ನೀರಿಗಿರು ಕುಡಿಯಪ್ಪ ಅಂತ. 13ರಲ್ಲಿ ಸಿಗದಿದ್ರೆ ಮುಂದೇನು ಅಂತ. 13ರಲ್ಲಿ ಸಿಗದಿದ್ರೆ ಮುಂದೇನು? 13ರಲ್ಲಿ ಹುಡುಕಾಟ ಎಲ್ಲಿವರೆಗೆ? ಈ ಆಟ ನಮಗೊಂದು ಈಗ ಸಿಗ್ಲಿಲ್ಲ ಅಂದ್ರೆ ನಮಗಿಲ್ಲಿ ಕುತ್ಕೊಂಡು ದೊಡ್ಡ ಕಾಟ. ನಮ್ಮ BP ಮೇಡಮು ಸಾರ್ ತಗೊಳ್ಳಿ ಸಾರ್, ಓದಿ ಸಾರ್, ತಗೊಳ್ಳಿ ಸಾರ್ ಅಂತ ಕೊಡ್ತಾ ಇದ್ದಾರೆ ಲೈನ್. ಗಮನಿಸ್ತಾ ಇದ್ದೀರಾ? ಯಾರೋ ಕೇಳ್ತಾವನೆ ಇಲ್ಲಿ ಸಬ್ಸ್ಕ್ರೈಬ್ ಆದರೆ ಏನು ಕೊಡ್ತೀರಾ ಅಂತ. ಸಬ್ಸ್ಕ್ರೈಬ್ ಆದರೆ ನ್ಯೂಸ್ ಕೊಡ್ತೀವಿ. ಸಬ್ಸ್ಕ್ರೈಬ್ ಆದರೆ ಏನು ಕೊಡ್ತೀರಾ ಅಂತ ನಿಮ್ಮಂಥವ್ರೆ ಕಂಡ್ರೆ ಇಲ್ಲಿ ಸವಾಸಲ್ಲ. ಏನಾದರೂ ಸಿಗೋದಿದ್ರೆ ಮಾತ್ರ ನೀವು ನೋಡಿ. ಗಮನಿಸ್ತಾ ಇದ್ದೀರಿ ಲೈವ್ ಕವರೇಜ್. ಛತ್ರಿ ಹಿಡ್ಕೊಂಡು ಪಾಪ ನಮ್ಮ ಕಾನ್ಸ್ಟೇಬಲ್ಸ್ಗಳೆಲ್ಲ ನಿಂತಿದ್ದಾರೆ, ಅಧಿಕಾರಿಗಳೆಲ್ಲ ಛತ್ರಿ ಹಿಡ್ಕೊಂಡು ಮಳೆಯಲ್ಲಿ ನಿಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಅವ್ರು ನಾನು ಹೇಳ್ತೀನಿ ಏನ್ರಿ ರೀ ಅದಂಗೆ ಮೇಡಮ್ ಏನೋ ಹೇಳ್ತಿದ್ದಾರಲ್ಲ ಅದು ನನಗೆ ರಿಪೀಟ್ ತಗೊಳ್ರಿ. ಆ ಮೇಡಮ್ ಏನೋ ಹೇಳ್ತಾ ಇದ್ದಾರಲ್ಲ ಅದು ಹಂಗೆ ರಿಪೀಟ್ ತೊಗೊಳ್ಳಿ. ಏನ್ರಿ ಇಷ್ಟೊಂದು ಅಗಿತಾ ಇದ್ದಾರೆ, ಏನು ಸಿಗ್ತಾ ಇಲ್ಲ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವೇನ್ರಿ ಅಂತ ಹೇಳ್ತಿರ್ಬೋದು ಮೇಡಮ್ ಅವರು ಮೋಸ್ಟ್ಲಿ. ನೋಡಿ ಅಲ್ಲಿ ಚಿಕ್ಕಿಟಾಚಿ ದೊಡ್ಡಿಟಾಚಿ ನೋಡಿ ಮೇಡಮು, ಏನು ಸಿಗ್ಲೇ ಅಲ್ವಲ್ಲಯ್ಯ ಅಂತ ನಮ್ಮ ಸಿದ್ದರಾಮಯ್ಯ ಅವ್ರ ಸ್ಟೈಲಲ್ಲಿ ಬೈತಾ ಇರ್ಬೋದು. ಅಲ್ಲೋಡಲ್ಲಿ ಏನು ಸಿಗ್ತಿಲ್ವಲ್ಲಯ್ಯ, ಏನು ಇಲ್ವಲ್ಲಯ್ಯ ಅಂತ. ಓಕೆ, ಕಾದ್ ನೋಡೋಣ. ಯಾರೋ ಕೇಳ್ತಾ ಇದ್ದಾರೆ ನಿಮ್ಮ TV ಚಾನಲ್ ಇಲ್ಲ ಅಂತ. ಹೂವಣ, ನಾವು ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀವಿ, ಆಮೇಲೆ ಬರ್ತೀವಿ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಬರ್ತೀವಿ. ಆಲ್ರೆಡಿ ಕೇಬಲಲ್ಲಿ ಬರ್ತಾ ಇದೆ, ಒಂದಷ್ಟು ಕೇಬಲ್ಗಳಲ್ಲಿ ಬರ್ತಾ ಇದೆ. ಸ್ಯಾಟ್ಲೈಟ್ ಆಗಿಲ್ಲ ಅಷ್ಟೇ. ಆದಷ್ಟು ಬೇಗ ಸ್ಯಾಟ್ಲೈಟ್ ಆಗಿ ಹೊರ ಬರ್ತೀವಿ ನಾವು. ಅಲ್ಲಿವರೆಗೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಪೋರ್ಟ್ ಕೊಡ್ತೀರಾ ಅಲ್ಲಿವರೆಗೂ ನಾವು ಬರ್ತೀವಿ. ಗಮನಿಸ್ತಾ ಇದ್ದೀರಾ? ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ ರೆಬೆಲ್ ಟಿವಿ. ಮಳೆ ಬಂದರೂ ಕೂಡ ನಿರಂತರವಾಗಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇಂದಿನ ಬೆಳವಣಿಗೆಯಿಂದ ಎಚ್ಚರಿಕೆ ಹೆಜ್ಜೆಯನ್ನು ಇಡುತ್ತೆ SIT. ಯಾಕೆ ಅಂತಂದರೆ ಇವತ್ತು ಸಿಗಲಿಲ್ಲ ಅಂತಂದರೆ ಸಾಕಷ್ಟು ಒಂದಷ್ಟು ಬದಲಾವಣೆಗಳು ಆಗಬಹುದು. ಸೊ ಹೀಗಾಗಿ ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. 18 ODI ಗೆಲ್ಲಲು SIT ಪ್ಲಾನ್ ಮಾಡಿಕೊಳ್ತಿದೆ. 15 ಅಲ್ಲ, ಇನ್ನು 3 ಸ್ಪಾಟ್. 13 ಸ್ಪಾಟ್ನಲ್ಲಿ ಪತ್ತೆಯಾಗಿಲ್ಲ ಅಸ್ಥಿಪಂಜರ. ಅಕ್ಕಪಕ್ಕ 2 ಸ್ಪಾಟ್ಗಳಲ್ಲೂ ಕೂಡ ಸತತ ಶೋಧ. ದೂರುದಾರ ತೋರಿಸಿದ ಸ್ಥಳಗಳಲ್ಲೆಲ್ಲ ಶೋಧ. ದೂರುದಾರ ಎಲ್ಲೆಲ್ಲಿ ತೋರಿಸಿದ್ರು ಅಲ್ಲೆಲ್ಲ ಶೋಧ. 18 ODI ಗೆಲ್ಲಲು SIT ಪ್ಲಾನ್ ಮಾಡಿಕೊಂಡಿದೆ. 15 ಅಲ್ಲ, 18 ODI. ಅಕ್ಕಪಕ್ಕ 2 ಸ್ಪಾಟ್ಗಳಲ್ಲೂ ಸತತ ಶೋಧ ಕಾರ್ಯ ನಡೀತಾ ಇದೆ. ದೂರುದಾರ ತೋರಿಸಿದ
ಸ್ಥಳಗಳಲ್ಲಿಯೂ ಕೂಡ ತೋರಿಸ್ತಾ ಇದೆ ನೋಡಿ. ನಾನು ಕಮೆಂಟ್ ಮಾಡೋದಕ್ಕೆ ನಿಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದೆ ನಾನು. ಸರ್ ನೀವು ತುಂಬ ಕಾಮಿಡಿಯಾಗಿಯೂ ಮಾತಾಡ್ತೀರಾ ಸರ್ ಅಂತ. ನಮಗೆ ಎಲ್ಲೆಲ್ಲಿ ಯಾವಾಗ ಹೆಂಗೆ ಮಾತಾಡಬೇಕು ಹಾಗೆಲ್ಲ ಮಾತಾಡ್ತೀವಿ. ಈಗ ದಯವಿಟ್ಟು ಸೀರಿಯಸ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ ನಾವು. 18 ಅಡಿ ತೋಡ್ತಾರಂತೆ, ಅಷ್ಟೆಲ್ಲ ತೋಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕೇಳಿ. ನೀವು ನಮ್ಮ ಚಾನಲನ್ನು ಹೊಗಳೋದು ಬೇಡ, ತೆಗಳೋದು ಬೇಡ. ನಿಮಗೆ ಈ ಪ್ರಕರಣದ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ಅದನ್ನು ವ್ಯಕ್ತಪಡಿಸಿ ಅಂತ ನಾವು ಹೇಳ್ತಾ ಇರೋದು. ಏನಾದರೂ ಅನುಮಾನ ಇದ್ದರೆ ವ್ಯಕ್ತಪಡಿಸಿ ಅಂತ. ನಮ್ಮ ಕ್ಯಾಮ್ರಾಮ್ಯಾನಿಗೆ ಧನ್ಯವಾದ ಹೇಳ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ನೀನು ಚೆನ್ನಾಗಿರಪ್ಪ. ಕ್ಯಾಮ್ರಾಮನ್ ರಿಯಾಜ್ ನಿರಂತರವಾಗಿ ಅಲ್ಲಿ ನಿಂತ್ಕೊಂಡು ಶೋಧ ಮಾಡ್ತಾ ಇದ್ದಾರೆ. ಅವರು ಕೂಡ ಆ ಶೋಧದಲ್ಲಿ ಭಾಗಿಯಾಗಿದ್ದಾರೆ. ಅಕ್ಕಪಕ್ಕ 2 ಸ್ಪಾಟ್ಗಳಲ್ಲೂ ಕೂಡ ಸತತ ಶೋಧ ನೋಡಿ. ಏನಾದರೂ ಅನುಮಾನಗಳಿದ್ದರೆ ಅದನ್ನು ವ್ಯಕ್ತಪಡಿಸಿ. 15 ಅಡಿಯಿಂದ 18 ಅಡಿಗೆ ಹೋಗ್ತಾ ಇದ್ದೀವಿ, ಏನೂ ಸಿಗ್ತಾ ಇಲ್ಲ. ಜನರಿಗೂ ಕೂಡ ಬೇಜಾರಾಗತ್ತೆ. ಅವರು ಲೈವಿಂದ ಕಾಲ್ ಕೇಳ್ತಾ ಇದ್ದಾರೆ, ಏನೂ ಸಿಗಲಿಲ್ಲ, ಏನೂ ಕಾಣಲಿಲ್ಲ ಅಂತ. ಇನ್ನು ನೋಡೋಣ ಅಗಿರಪ್ಪ, ಇನ್ನು ನೋಡೋಣ ಅಗಿರಿ. ಇದೆಲ್ಲ ಭಗವಂತನ ಸತ್ಯ, ಇದೆಲ್ಲ ಭಗವಂತನ ಇಚ್ಛೆ. ಸಿಕ್ಕಿದ್ರೆ ಅಲ್ಲಿ ತಪ್ಪುಗಳು ನಡೆದಿದ್ರೆ ತಪ್ಪಿತಸ್ಥರ ಶಿಕ್ಷೆ ಆಗಲಿ, ಅದು ಯಾವನೇ ಆಗಿರಲಿ. ಒಂದು ವೇಳೆ ಏನಾದರೂ ಅಲ್ಲಿ ಅದಿದೆ ಇಲ್ಲಿ ಇದಿದೆ ಅಂದ್ಕೊಂಡು ಇಟಾಚಿ ಒಳಗೆ ಹೋಯ್ತದಲ್ರಿ, ಹೋಗಪ್ಪ ಇನ್ನೂ ಎಷ್ಟು ಅಡಿ ತೋಡಬೇಕು ಅಂತಿದ್ದೀರಾ? ಓಕೆ 15 ಅಡಿ ತೋಡಿ ಸ್ಟಾಪ್ ಮಾಡಿದ್ರು, 18 ಅಡಿಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಆಳಕ್ಕೆ ಹೋಗಿರ್ಬೋದು, ಸ್ಥಳದಲ್ಲಿ ಸ್ಥಾನಪಲ್ಲಟ ಆಗಿರ್ಬೋದು. ತಳದಲ್ಲಿ ತಳಭಾಗದಲ್ಲಿ ಒಂದಷ್ಟು ಏನು ಹೇಳ್ತಾರಲ್ಲ ಮಣ್ಣಿನ ಸ್ಥಾನಪಲ್ಲಟ ಆಗಿರ್ಬೋದು. ನಮ್ಮ ವಿಜ್ಞಾನ ಮೇಷ್ಟ್ರು ಹೇಳ್ತಿದ್ರು, ಇಷ್ಟು ವರ್ಷಗಳಿಗೊಮ್ಮೆ ಮಣ್ಣಿನ ಸ್ಥಾನಪಲ್ಲಟ, ಚಲನಾಶಕ್ತಿ, ಗುರುತ್ವಾಕರ್ಷಣದಿಂದ ಬಲದಿಂದ ಮಣ್ಣಿನ ಚಲನಾಶಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಆಗುತ್ತೆ ಮತ್ತು ಜಡತ್ವದಿಂದ ಅಂತ ಏನೇನು ಹೇಳ್ತಿದ್ರಪ್ಪ ನಮ್ಮ ವಿಜ್ಞಾನ ಮೇಷ್ಟ್ರು. ನಮಗೂ ಸ್ವಲ್ಪ ನೆನಪಿದೆ, ಸ್ವಲ್ಪ ಮರ್ತೋಗಿದೆ. ಅದು ಹೈಸ್ಕೂಲಲ್ಲಿ ಅಷ್ಟೇ ನಮಗೆ ವಿಜ್ಞಾನ. ನಾನು ನೋಡಿ ಆ ಕೇಸ್ ಆಗುವಾಗ ಈ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ನಾನಲ್ಲೇ ಬೆಳ್ತಂಗಡಿಯಲ್ಲಿ ಓದ್ತಾ ಇದ್ದೆ. ಬೆಳ್ತಂಗಡಿಯಲ್ಲಿ ಓದ್ತಿರ್ಬೇಕಾದ್ರೆ ನಾನು ಇನ್ನೂ ಕೂಡ ಸೌಜನ್ಯ ಪ್ರಕರಣ ಆದಾಗ ಇನ್ನೂ ಹೈಸ್ಕೂಲು. ಓಕೆ, ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. 13ನೇ ಸ್ಪಾಟ್ಗೆ ಹ್ಯೂಮನ್ ರಿಸೋರ್ಸ್ ಅಧಿಕಾರಿಗಳು ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. NHRC ಡಿವೈಎಸ್ಪಿ ರವಿ ಸಿಂಗ್ ನೇತೃತ್ವದ ತಂಡ ಶೋಧ ಕಾರ್ಯಾಚರಣೆ ವೀಕ್ಷಿಸುತ್ತಿದ್ದಾರೆ. ಅಧಿಕಾರಿಗಳು ನಿರಂತರವಾಗಿ ವೀಕ್ಷಿಸುತ್ತಿದ್ದಾರೆ. ಅಲ್ಲಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು. NHRC ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಅಧಿಕಾರಿಗಳು ಕಮಿಟಿ, ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಕಮಿಟಿ, ಡಿವೈಎಸ್ಪಿ ರವಿ ಸಿಂಗ್ ನೇತೃತ್ವದ ತಂಡ ಶೋಧ ಕಾರ್ಯಾಚರಣೆ ವೀಕ್ಷಿಸುತ್ತಿದ್ದಾರೆ. ಅಧಿಕಾರಿಗಳು ಶೋಧ ಕಾರ್ಯವನ್ನ ವೀಕ್ಷಿಸುತ್ತಿದ್ದಾರೆ. 13ನೇ ಸ್ಪಾಟ್ಗೆ NHRC ಅಧಿಕಾರಿಗಳು ಆಗಮಿಸುತ್ತಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಡ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಮಾನವ ಹಕ್ಕುಗಳ ಆಯೋಗ ಇವ್ರು ಬಂದು ಭೂಮಿಯನ್ನ ಪರೀಕ್ಷೆ ಮಾಡ್ತಾರೆ. ಅದ್ಯಾರೋ ಕಮೆಂಟ್ ಮಾಡಿದ್ರಲ್ಲ ಆಗ್ಲೇ, ಅಲ್ಲಿ ಅಗಿತಾ ಇದ್ರೆ ಚಿನ್ನ ಸಿಗ್ಬೋದು ಅಂತ. ನಾನು ಹೇಳೋದು ಇನ್ನೂ ಅಗಿತಾ ಹೋದ್ರೆ ಅಲ್ಲಿ ನೀರು ಸಿಗ್ಬೋದು. ಒಂದು ವೇಳೆ ನೀರೇನಾದರೂ ಸಿಕ್ಕಿದ್ರೆ ಆ ಗ್ರಾಮಕ್ಕೆ ಒಂದು ಒಳ್ಳೆ ಟ್ಯಾಂಕ್ ಮಾಡಿಬಿಡಿ, ಅಲ್ಲಿ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅನುಕೂಲ ಆಗಲಿ. ಯಾಕಂತಂದರೆ ಅಲ್ಲಿ ಏನೂ ಸಿಗಲಿಲ್ಲ ಅಂತಂದರೆ ಸುಮ್ಮನೆ ಅಷ್ಟೆಲ್ಲ ಅಗದು ಬಗೆದು JCB ಅವ್ರಿಗೆ ಪೇಮೆಂಟು, ಇಟಾಚಿ ಅವರಿಗೆ, ಆ ಕಡೆ ಅಧಿಕಾರಿಗಳಿಗೆ ದಿನಕ್ಕೆ 1.5 2 ಲಕ್ಷ ಖರ್ಚಾಗ್ತಾ ಇದೆ. ನೋಡಿ ಅಲ್ಲಿ ಅಧಿಕಾರಿಗಳು, ಹ್ಯೂಮನ್ ರಿಸೋರ್ಸ್ ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, GPR ಮಿಷಿನ್ ಅನ್ನ ಅಳವಡಿಸ್ಕೊಂಡು ಚೆಕ್ ಮಾಡಿ ಅಂತ. ನಿಮಗಿನ್ನೂ ಅಪ್ಡೇಟ್ ಗೊತ್ತಿಲ್ಲ ಅನ್ಸುತ್ತೆ. GPR ಮಿಷಿನ್ ಅನ್ನ ಅಲ್ಲಿ ನೋಡ್ಬಿಟ್ಟೆ ಬಂದಿದ್ದಾರೆ ಅಗಿಯೋದಕ್ಕೆ. ಅಲ್ಲಿ ಕುರುಹು ಪತ್ತೆ ಆಯ್ತಾ, ಪತ್ತೆ ಆಗಿಲ್ವಾ, SIT ಅನ್ನೋದನ್ನ ಮಾಹಿತಿನ ಬಿಟ್ಕೊಡ್ಲಿಲ್ಲ. ನೋಡಿ ಎಲ್ಲೋ ನೋಡಿ ಹೇಳ್ತಾ ಇದ್ದಾರೆ, ಇನ್ನೊಂಚೂರು ಅಗಿರಿ ಅಂತ. ಕ್ಯಾಮ್ರಾಮ್ಯಾನಿಗೆ ಕೊಡ್ರೋ ಅವಾರ್ಡ್ ಅಂತೆ. ರಿಯಾಜ್ ತಗೊಳಪ್ಪ ಅವಾರ್ಡು, ಸಿರಾಜ್ ಅವ್ರ ಅಣ್ಣ. ಓಕೆ, ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಭೀಮಾ ಅವರು ಪಕ್ಕದಲ್ಲೇ ಇದ್ದಾರಪ್ಪ. ಅನಾಮಿಕಾ ಭೀಮಾ ಅವರು ಕೂಡ ಪಕ್ಕದಲ್ಲೇ ಇದ್ದಾರೆ. ಜನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮಗೇನು ಅನ್ನಿಸ್ತಾ ಇದೆ, ನಿಮಗೆ ಈ ವಿಚಾರವಾಗಿ ಏನೆಲ್ಲ ಕಾಣಿಸ್ತಾ ಇದೆ, ಇದನ್ನು ನೀವು ಕಮೆಂಟ್ ಮಾಡಿ. ನಿಮಗೇನಾದರೂ ಒಂದಷ್ಟು ಅನುಮಾನಗಳಿದ್ದರೆ
ಯಾಕಂತಂದರೆ ಎಷ್ಟೋ ಜನ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ರು ಇಲ್ಲಿವರೆಗೂ. ಅನಾಮಿಕಾ ಹೇಳ್ತಾ ಇರೋದು ಸತ್ಯ ಇದೆ. ರಾಘು ನೀರ್ಗೀರು ಕೊಟ್ಟು ಕಳ್ಸಪ್ಪ. ಅನಾಮಿಕಾ ಹೇಳ್ತಾ ಇರೋದು ಸತ್ಯ ಇದೆ ಅಂತ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಅನಾಮಿಕಾ ಹೇಳ್ತಾ ಇರೋದು ಸತ್ಯ ಇದೆ ಅಂತ ಒಂದಷ್ಟು ಜನ ಇಲ್ಲಿವರೆಗೂ ಅಭಿಪ್ರಾಯನ ವ್ಯಕ್ತಪಡಿಸಿದ್ರಿ. ನಾವು ಅದನ್ನು ತಳ್ಳಿ ಹಾಕಕ್ಕೂ ಆಗಲ್ಲ. ಯಾಕೆ ಹೇಳಿ? 6ನೇ ಪಾಯಿಂಟಲ್ಲಿ ಸಿಕ್ಕಿದೆ. ಯಾಕ್ರಿ ಹಂಗೆಲ್ಲ ಬಗ್ಗಿ